ಹಾಲನ್ನು ಕಾಯಿಸಿ ತುಪ್ಪ ಮಾಡೋದು ಬೆಣ್ಣೆ ಮಾಡೋದು ಎಲ್ಲವನ್ನು ತೋರಿಸ್ತಾ ಇದ್ರಿ ಪ್ರತ್ಯಕ್ಷಿಕೆಯನ್ನು. ರೈತರಿಗೆ ಏನು ಉಪಯೋಗ ಆಗುತ್ತೆ? 1 ಲೀಟ್ರ್ ಹಾಲನ್ನ 60ರಿಂದ 90 ರೂಪಾಯಿಗೆ ಮಾರ್ದಂಗೆ ಆಗುತ್ತೆ. 5 ಲೀಟ್ರ್ ಅಂದರೆ ಎಷ್ಟಾಯಿತು? 150 ರೂಪಾಯಿ. ಇದು ಮಾಡಿದ್ರೆ 600 ರೂಪಾಯಿ ಸಿಗುತ್ತೆ. ಮೊನ್ನೆ ಕೂಡ ತುಪ್ಪ ಮಾಡಿದ್ವಿ, ನಿನ್ನೆ ಪೇಡ ಮಾಡಿದ್ವಿ, ಕೋವಾ ಮಾಡಿದ್ವಿ. ಸೊ ಟೊಮೆಟೊ ಕೆಚಪ್ ಮಾಡ್ಕೋಬೋದು. ಈ ಥರ ಹಲವಾರು ಪದಾರ್ಥಗಳನ್ನ ಮಾಡ್ಕೋಬೋದು ಸರ್. ಸೊ ರೈತರಿಗೆ ಆದಾಯನ ಜಾಸ್ತಿ ಮಾಡೋದು. ಡೈರಿಗೆ ಹಾಲು ಹಾಕೋದ್ರಿಂದ 30-35 ರೂಪಾಯಿ ಸಿಗೋ ಕಡೆ 100-150 ರೂಪಾಯಿ ಸಿಕ್ಕದಲ್ಲಿ ಅವ್ನಿಗೆ ಅವತ್ತಿನ ಆದಾಯ ಜೊತೆಗೆ ಅವ್ನ ದಿನ ಪೂರ್ತಿ ಕಂಪ್ಲೀಟ್ ಆಗುತ್ತೆ. ರಮೇಶ್ ಅವ್ರು ಮತ್ತೆ ಗಿಣ್ಣಾಲ್ ಬಗ್ಗೆ ಹೇಳ್ತಾ ಇದ್ರಿ. ಗಿನ್ನಾಳು ನನ್ನ ಪ್ರಕಾರ ಅಮೃತ ಇದ್ದಂಗೆ. ಅಲ್ಲಿ ಎದುರುಗಡೆ ಮಷಿನ್ ಇದೆ. ಆ ಮಷಿನ್ನಲ್ಲಿ ಪೌಡ್ರ್ ಮಾಡಿಟ್ಕೊಂಡ್ರೆ 1 ಲಕ್ಷ 1.5 ಲಕ್ಷ ಪರ್ ಕೆ ಜಿ ಸಿಗುತ್ತೆ ದುಡ್ಡು. ತುಪ್ಪ ಇದು ಅಮೃತ ಇದ್ದಂಗೆ. ಆ ಜನಗಳಿಗೆ ಮಿಸ್ಗೈಡ್ ಮಾಡಿಬಿಟ್ರು. ಅಂದರೆ ಏನು ಪ್ರಾಫಿಟ್ ಇಲ್ಲ. ನಮ್ಮ ಮಷಿನ್ ಫ್ರೀ, ಎಲೆಕ್ಟ್ರಿಸಿಟಿ ಫ್ರೀ, ಎಸ್ಟಾಬ್ಲಿಷ್ಮೆಂಟ್ ಫ್ರೀ, ನಮ್ಮ ಹುಡುಗರೆಲ್ಲ ಫ್ರೀ. ಆದ್ರೆ ನನ್ನ 680 ರೂಪಾಯಿ ನನಗೆ ಕಾಸ್ಟಿಂಗ್ ಆಗ್ತಿದೆ. ನೀವು ಹೆಂಗೆ 300 ರೂಪಾಯಿ 320 ರೂಪಾಯಿ ಸೇಲ್ ಮಾಡಿದೆ ಅದೇನಾಗಿದೆಯೋ ದೇವರಿಗೆ ತಿರುಪತಿಗೆ ಗೊತ್ತು. ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಳ್ಳುವಂತಹ ರೈತರ ಹಾಲಿನ ಮೌಲ್ಯವರ್ಧನೆಯನ್ನು ಮಾಡಿದ್ರೆ ಯಾವುದೆಲ್ಲ ರೀತಿಯಾದಂತಹ ಲಾಭವನ್ನು ಮಾಡ್ಕೊಳ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ನಾನು ಡಾಕ್ಟರ್ ಮಹೇಶ್ ಕುಮಾರ್ ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ ಹಾಲನ್ನು ಕಾಯಿಸಿ ತುಪ್ಪ ಮಾಡೋದು ಬೆಣ್ಣೆ ಮಾಡೋದು ಎಲ್ಲವನ್ನು ತೋರಿಸ್ತಾ ಇದ್ರಿ ಪ್ರತ್ಯಕ್ಷಿಕೆಯನ್ನು. ಇದೆಲ್ಲ ಮಾಡಲಿಕ್ಕೆ ಏನು ಖರ್ಚು ಬರುತ್ತೆ? ಇದು ಮಾಡಿದ್ರೆ ರೈತರಿಗೆ ಏನು ಉಪಯೋಗ ಆಗುತ್ತೆ? ಈಗ ರೈತರ ಹಾಲು ಕೊಟ್ಟರೆ 30-32 ರೂಪಾಯಿ ಸಿಗುತ್ತೆ. ಇದು ಮಾಡಿದರೆ 1 ಲೀಟ್ರ್ ಹಾಲನ್ನ 60ರಿಂದ 90 ರೂಪಾಯಿಗೆ ಮಾರ್ದಂಗೆ ಆಗುತ್ತೆ. ಅಂದರೆ ವ್ಯಾಲ್ಯೂ ಅಡಿಷನ್ ಆಗುತ್ತೆ. 1 ಲೀಟ್ರ್ ಹಾಲನ್ನ 60ರಿಂದ 90 ರೂಪಾಯಿ ಮಾದಷ್ಟು ವ್ಯಾಲ್ಯೂ ಅಡಿಷನ್ ಆಗುತ್ತೆ. ಈಗ 5 ಲೀಟ್ರ್ ಹಾಲು ತಗೊಂಡ್ರೆ ನಿಮ್ಗೆ 1 ಕೆ ಜಿ ಕೋವಾ ಬರುತ್ತೆ. ಇವತ್ತು ಒಳ್ಳೆ ಕೋವಾ ಮಾರ್ಕೆಟ್ ಪ್ರೈಸು 600 ರೂಪಾಯಿ ಇದೆ. 600 ರೂಪಾಯಿ ಅಂದರೆ ಒಂದು 5 ಲೀಟ್ರ್ ಅಂದರೆ ಎಷ್ಟಾಯಿತು? 150 ರೂಪಾಯಿ. ಇದು ಮಾಡಿದ್ರೆ 600 ರೂಪಾಯಿ ಸಿಗುತ್ತೆ. 150 ರೂಪಾಯಲ್ಲಿ 600 ರೂಪಾಯಲ್ಲಿ ಅಷ್ಟು ಪರ್ಸೆಂಟು ಫಾರ್ಮರಿಗೆ ಪ್ರಾಫಿಟ್ ಆಗುತ್ತೆ. ಅಂದರೆ ಫಾರ್ಮರ್ಸ್ದು ಅವ್ರದ್ದು ಆದಾಯ ತ್ರಿಗುಣ ಆಗಿಬಿಡುತ್ತೆ. ಹಂಗಾಗ್ಬಿಟ್ಟು ಇವಾಗ ಏನು ಹೇಳ್ತಾರಲ್ಲ, ಡೈರಿ ಫಾರ್ಮಿಂಗ್ ಸರಿ ಆಗಲ್ಲ, ಅವಕ್ಕೆಲ್ಲ ಇದೇ ಒಂದು ಸೂತ್ರ. ಎಷ್ಟು ಬೇಸಿಕಾಗಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ? ಇವಾಗೆಲ್ಲ ಸಬ್ಸಿಡಿ ಕೂಡ ಇದೆ. ಒಂದು 5ರಿಂದ 6 ಲಕ್ಷ ಇನ್ವೆಸ್ಟ್ ಮಾಡಿದರೆ ಇದು ಮಲ್ಟಿಪರ್ಪಸ್ ಮಷೀನು, ಇನ್ನೊಂದು ಕ್ರೀಮ್ ಸಪ್ರೇಟ್ರು, ಅದು ತಗೊಂಬಿಟ್ರೆ ಸಾಕಷ್ಟು. ಅವ್ನು ತುಪ್ಪನೂ ಮಾಡ್ಕೋಬೋದು, ಪನ್ನೀರು ಮಾಡ್ಕೋಬೋದು, ಹಾಲು ಕಾಯಿಸ್ಕೋಬೋದು, ಏನೇನೆಲ್ಲ ಮಾಡ್ಬೋದು ಇದರಿಂದ. ಸರ್, ನಾವು ಇಲ್ಲಿ ತೋರಿಸಿದ್ದೀವಿ ತುಪ್ಪ. ಮೊನ್ನೆ ಕೂಡ ತುಪ್ಪ ಮಾಡಿದ್ವಿ, ನಿನ್ನೆ ಪೇಡ ಮಾಡಿದ್ವಿ, ಕೋವಾ ಮಾಡಿದ್ವಿ. ಸೊ ಟೊಮೆಟೊ ಕೆಚಪ್ ಮಾಡ್ಕೋಬೋದು. ಈ ಥರ ಹಲವಾರು ಪದಾರ್ಥಗಳನ್ನ ಮಾಡ್ಕೋಬೋದು ಸರ್. ಸೊ ಅದಕ್ಕೆ ನಾವು ಮಲ್ಟಿಪರ್ಪಸ್ ವ್ಯಾಟ್ ಅಂತ ಇದನ್ನು ಕರಿತೀವಿ ಸರ್. ಏನು ಬೇಸಿಕಾಗಿ ಏನು ಖರ್ಚು ಬರುತ್ತೆ ಇದಕ್ಕೆ? ಅಂದರೆ ಈಗ ಮಾಡಲಿಕ್ಕೆ ಕೆಜಿ ಕೋವಾ ಮಾಡಲಿಕ್ಕೆ ಅರ್ಧ ಕೆ ಜಿ ಗ್ಯಾಸ್ ಖರ್ಚಾಗುತ್ತೆ. ಅರ್ಧ ಕೆ ಜಿ ಗ್ಯಾಸ್ ಅಂದರೆ 50 ರೂಪಾಯಿ. ಅಂದರೆ 1 ಕೆ ಜಿ ಗ್ಯಾಸ್ 100 ರೂಪಾಯಿ ಇಟ್ಕೊಂಡ್ರು ಕಮರ್ಷಿಯಲು 50 ರೂಪಾಯಿದು ನಿಮ್ಗೆ ಗ್ಯಾಸ್ ಖರ್ಚಾಗುತ್ತೆ. ಕರೆಂಟ್ ಏನು ಖರ್ಚಿಲ್ಲ. ಕರೆಂಟ್ ಅಂದರೆ 1 ಯೂನಿಟ್ ಅಂದರೆ ಮ್ಯಾಕ್ಸಿಮಮ್ಮು 1 ಯೂನಿಟ್ ಅಂದರೆ 8 ರೂಪಾಯಿ. 50 + 8 58. ಮ್ಯಾಕ್ಸಿಮಮ್ಮು ಕಾಸ್ಟ್ ಆಫ್ ಪ್ರೊಸೆಸಿಂಗ್ ಒಂದು ಇನ್ಕ್ಲೂಡಿಂಗ್ ಪ್ಯಾಕೇಜಿಂಗ್ ಎಲ್ಲ ಸೇರ್ಕೊಂಡು ಒಂದು 70 ರೂಪಾಯಿ 75 ರೂಪಾಯಿ ಆಗುತ್ತೆ. ಇಲ್ಲಿಗೆ ಬಂದು ಎಕ್ಸ್ಪ್ಲೈನ್ ಮಾಡೋದಾದ್ರೆ ಸರ್, ಎಷ್ಟು ಲೀಟ್ರ್ ಹಾಲು ಹಾಕಿದಿರಿ ಇಲ್ಲಿಗೆ? ಎಷ್ಟು ಟೈಮ್ ಬೇಕಾಗುತ್ತೆ ಹೇಗೆ ಅಂತ? ಈಗ ನಾವೊಂದು 15 ಲೀಟ್ರ್ ಹಾಲು ಹಾಕಿದ್ದೀವಿ. 15 ಲೀಟ್ರ್ ಆಯಿಲ್ ಹಾಕಿದ್ವಿ. ನಿಮ್ಗೊಂದು 15 ನಿಮಿಷದಲ್ಲಿ ಕೋವಾ ರೆಡಿ ಆಗುತ್ತೆ. 15 ನಿಮಿಷಕ್ಕೆ ಕೋವಾ ರೆಡಿ ಆಗುತ್ತೆ. ಅದಕ್ಕೊಂದು ಅರ್ಧ ಕೆ ಜಿ ಸಕ್ಕರೆ ಹಾಕಿದರೆ ಪೇಡ ರೆಡಿ ಆಗುತ್ತೆ. ಪೇಡಾಗೆ ನೀವು ಪೇಡ ಅಂದರೆ ಇನ್ನೂ 700 ರೂಪಾಯಿ ಮಾರ್ಬೋದು. 50 ರೂಪಾಯಿ ಸಕ್ಕರೆ, ಅದನ್ನು 700 ರೂಪಾಯಿ ವ್ಯಾಲ್ಯೂ. ಸಕ್ಕರೆಯಿಂದ ದುಡ್ಡು ಬಂತು ನಿಮಗೆ. 15 ಲೀಟ್ರ್ 3 ಕೆ ಜಿ ಕೋವಾ ಬರುತ್ತೆ. ಆಮೇಲೆ ಸಕ್ಕರೆ ಪೇಡ ಬಂದುಬಿಟ್ಟು 4 ಕೆ ಜಿ ಆಗುತ್ತೆ. ಸರ್, ಹಾಗೆ ಹೇಳ್ದಿರಾ ರೈತರಿಗೆ ಇದ್ರ ಜೊತೆಗೆ ಮುಂದೆ ಏನು ಕಾಲೇಜ್ ಕಡೆಯಿಂದ ಆಗಲಿ ಅಂದರೆ ತುಪ್ಪ ಮಾಡ್ಕೋಬೋದು. ಆಮೇಲೆ ನೆಕ್ಸ್ಟ್ ನೀವು ರೈತರಿಗೆ ಗಿಂದಾಲೆಲ್ಲ ಇದೆ. ಗಿಂದಾಲು ಸುಮ್ಮನೆ ಬೇರೆಯವ್ರಿಗೆ ಹಳ್ಳಿಯಲ್ಲೆಲ್ಲ ಕೊಡೋ ಬದಲು ಗಿಂದಾಲ್ ಪೌಡ್ರ್ ಮಾಡಿ ನೆಕ್ಸ್ಟ್ ಮಾರ್ಕೆಟಿಂಗ್ ಮಾಡ್ಬೋದು. ಆ ಥರ ವ್ಯವಸ್ಥೆನೂ ಇದೆ. ಆಮೇಲೆ ಈಗ ಸಮ್ಮರ್ ಬಂದಾಗ ಕುಲ್ಫಿ ಪ್ರಾಡಕ್ಟ್ಸ್ ಮಾಡ್ಬೋದು. ಆಮೇಲೆ ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಹಾಲನ್ನ ಕೆನೆ ತೆಗೆದು ಬೆಳಗ್ಗೆ ಹಾಲಿಂದು ಕೆನೆ ತೆಗೆದು ಸಾಯಂಕಾಲ ಹಾಲಿಗೆ ಬೇಕಾದ್ರೆ ಪನ್ನೀರ್ ಮಾಡಿ ನೆಕ್ಸ್ಟ್ ಡೇ ಬೇಕಾದ್ರೆ ಡೈರೆಕ್ಟ್ ಮಾರ್ಕೆಟಿಂಗ್ ಮಾರ್ಕೋಬೋದು. ಆಮೇಲೆ ಈಗಂತೂ ಸಿಟಿ ಆಗಲಿ ಹಳ್ಳಿಗಳಾಗಲಿ ಯೋಗಟ್ಸ್ ಎಲ್ಲ ತಿಂತಿದ್ದಾರೆ. ಸೊ ಯೋಗಟ್ಸ್ನು ಮಾಡ್ಕೊಂಡು ಬೇಕಾದ್ರೆ ಮಾರ್ಕೆಟ್ ಮಾಡೋದು. ಸೊ ರೈತರಿಗೆ ಆದಾಯನ ಜಾಸ್ತಿ ಮಾಡೋದು. ಡೈರಿಗೆ ಹಾಲು ಹಾಕೋದ್ರಿಂದ 30-35 ರೂಪಾಯಿ ಸಿಗೋ ಕಡೆ 100-150 ರೂಪಾಯಿ ಸಿಕ್ಕದಲ್ಲಿ ಅವ್ನಿಗೆ ಅವತ್ತಿನ ಆದಾಯ ಜೊತೆಗೆ ಅವ್ನ ದಿನ ಪೂರ್ತಿ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಇದರಲ್ಲಿ ಏನು 10 ಜನ 15 ಜನ ಲೇಬರ್ ಇಟ್ಕೊಂಡು ಏನು ಮಾಡೋದು ಬೇಡ. ಮ್ಯಾಕ್ಸಿಮಮ್ ಒಬ್ಬ ಲೇಬರ್ ಸಾಕು ನೋಡ್ಕೊಳೋದಕ್ಕೆ. ಮತ್ತು ಈ ಮಷಿನ್ ಎಲ್ಲನೂ ಪೂರ್ತಿ ಆಟೋಮೇಟೆಡ್ ಮಷಿನ್ಸು. ಸೊ ನಿಮಗೆ ಒಂದೊಂದು ಪ್ರಾಡಕ್ಟಿಗೆ ಒಂದೊಂದು ಟೆಂಪ್ರೇಚರ್ಸು ಮತ್ತು ಪ್ರಾಡಕ್ಟ್ ಕನ್ಸಿಸ್ಟೆನ್ಸಿನ ಒಂದ್ಸಲ ತೋರಿಸ್ಕೊಟ್ರೆ ಸಾಕು, ಆಟೋಮೆಟಿಕ್ಕಾಗಿ ಮಾಡ್ತಿರುತ್ತೆ. ಒಬ್ಬ ನೋಡ್ಕೊಳೋದು, ಒಬ್ಬ ಅಂದರೆ ಎಲ್ಲ ಕಂಪ್ಲೀಟ್ A to Z ಒಬ್ಬ ಮನುಷ್ಯ ಆಳಿಟ್ರೆ ಸಾಕು. ಸೊ ರೈತರಿಗೆ ಅಲ್ಲಿ ಆಳಿಂದು ಕೆಲಸನೂ ಬರಲ್ಲ. ಸೊ ಆಮೇಲೆ ಪ್ರಾಡಕ್ಟ್ ರೆಡಿ ಆಗುತ್ತೆ. ಆಮೇಲೆ ಮಾರ್ಕೆಟಿಂಗ್ ಮಾಡ್ಕೊಂಡು ಮಾಡ್ಬೋದು. ಸೊ ಆದಾಯ ಡಬಲ್ ಮಾಡೋದಕ್ಕೋಸ್ಕರ ಈ ಥರ ಯಂತ್ರಗಳನ್ನ ಯೂಸ್ ಮಾಡೋದು ಉತ್ತಮ.
ಮಹೇಶ್ ಅವ್ರು ಮತ್ತೆ ಗಿಣ್ಣಾಲ್ ಬಗ್ಗೆ ಹೇಳ್ತಾ ಇದ್ರಿ. ಗಿಣ್ಣಾಲು ಇವತ್ತು ಏನಾಗುತ್ತೆ ಅಂದರೆ ಗಿಣ್ಣಾಲು ನನ್ನ ಪ್ರಕಾರ ಅಮೃತ ಇದ್ದಂಗೆ, ಅದನ್ನು ಜನಗಳು ಗೊತ್ತು ಮಾಡ್ಕೊಳ್ತಿಲ್ಲ. ಗಿಣ್ಣಾಲು ಕುಡಿದ್ರೆ ನಿಮಗೆ ಫುಲ್ ಇಮ್ಯೂನ್ ಸಿಸ್ಟಮ್ ಬೂಸ್ಟ್ ಆಗುತ್ತೆ. ನಾವೇನು ಇಮ್ಯುನಿಟಿ ಅಂತೀವಲ್ಲ, ಕರೋನಾ ಟೈಮಲ್ಲಿ ಗೊತ್ತಾಯ್ತಲ್ಲ, ಕರೋನಾ ಟೈಮ್ ಸತ್ತವರೆಲ್ಲ ಯಾರಿಗೆ ಇಮ್ಯುನಿಟಿ ಕಡಿಮೆ ಇದ್ದವರು, ಇಮ್ಯುನಿಟಿ ಇದ್ದವ್ರು ಚೆನ್ನಾಗಿ ಉಳ್ಕೊಂಡ್ರು. ಅದಕ್ಕೆ ನೀವು ಮಗು ಹುಟ್ಟಿದ ತಕ್ಷಣ ಹೇಳ್ತಾರೆ ಅಮ್ಮನ ಹಾಲು ಕುಡಿಸಿ, ಫಸ್ಟ್ ಅಮ್ಮನ ಹಾಲು ಕುಡಿಸ್ಬೇಕು. ಅದರಲ್ಲಿ ಲ್ಯಾಕ್ಟೋಫೆರಿನ್ ಅಂತ ಒಂದು ಕಂಟೆಂಟ್ ಇದೆ, ಆಮೇಲೆ IgG ಅಂತ ಇದೆ, ಇಮ್ಯುನೋಗ್ಲಾಬುಲಿನು, ಅವು ರಿಚ್ ಇರ್ತವೆ. ಆ ಹಾಲನ್ನ ನೀವು ಒಂದು ಹಳ್ಳಿನಲ್ಲಿ ಕರು ಆಗ್ತಲೇ ಇರ್ತವೆ ಬೇರೆಡೆ, ಒಂದು ಕಲೆಕ್ಟ್ ಮಾಡ್ಕೊಂಡು ಅಲ್ಲಿ ಎದುರುಗಡೆ ಮಷಿನ್ ಇದೆ, ಆ ಮಷಿನ್ನಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡ್ರೆ 1 ಲಕ್ಷ 1.5 ಲಕ್ಷ ಪರ್ kg ಸಿಗುತ್ತೆ ದುಡ್ಡು. per kg 1.5 ಲಕ್ಷ ರೂಪಾಯಿ ರೇಟ್ ಸಿಗುತ್ತೆ. ಅದು ಫಾರ್ಮರ್ಸ್ ಆದಾಯ ಡಬಲ್ ಟ್ರಿಬಲ್ 100 ಟೈಮ್ ಜಾಸ್ತಿ ಆಗುತ್ತೆ. ಅದು ಒಂದು ಫಾರ್ಮರ್ಸ್ ಮಾಡ್ಕೋಬೋದು. ಹಂಗೆ ಅಲ್ಲಿ ನೋಡಿ, ಅಲ್ಲಿ ಎದುರುಗಡೆ ನೋಡಿ ನಿಮಗೆ ಯೋಗಟ್ ಇದೆ. ಯೋಗಟ್ಟು ನಮಗೆ ಈ ಗಟ್ ನಮ್ಮದು ಸ್ಮಾಲ್ ಇಂಟೆಸ್ಟೈನ್ ಇದೆಯಾ, ಸ್ಮಾಲ್ ಇಂಟೆಸ್ಟೈನ್ ಚೆನ್ನಾಗಿದ್ದರೆ ಬ್ರೈನ್ ಚೆನ್ನಾಗಿರುತ್ತೆ. ಈ ಸ್ಮಾಲ್ ಇಂಟೆಸ್ಟ್ ಇವಾಗೆಲ್ಲ ನಿಮಗೆ ಇವಾಗ ಬ್ರೈನ್ ಹೆಲ್ತ್ ಪ್ರಾಬ್ಲಮೇ ಬರ್ತಾ ಇರೋದು, ಎಲ್ಲ ಮಾನಸಿಕ ರೋಗಗಳು, ಆಮೇಲೆ ಮೆಮೊರಿ ಎಲ್ಲ ಹೋಗ್ತಾ ಇರೋದು. ಅದಕ್ಕೆ ಗಟ್ಟಿಂದ ಕರೆಕ್ಟಾಗಿ ನಿಮಗೆ ಕಮ್ಯುನಿಕೇಷನ್ ಹೋಗುತ್ತೆ. ಗಟ್ ಎಲ್ಲಿ ಚೆನ್ನಾಗಿರಬೇಕು, ಗಟ್ ಅಂದರೆ ಇಂಟೆಸ್ಟೈನು, ಅದಕ್ಕೆ ಯೋಗಟ್ ತಿನ್ನಬೇಕು ಅಂತ ಹೇಳ್ತೀವಿ, ಪ್ರೋಬಯೋಟಿಕ್ ಅಂತೀವಿ. ಅವೆಲ್ಲ ಅವರೇ ಹಳ್ಳಿನೇ ಮಾಡ್ಕೋಬೋದು, ಸಿಂಪಲ್ ಮಷಿನು, ಅದೇನು ಬ್ರಹ್ಮವಿದ್ಯೆ ಅಲ್ಲ. ಅದು ಫಾರ್ಮರ್ಸ್ಗೆ ಹೋಗಲಿ ಅಂತ ಈ ಉದ್ದೇಶದಿಂದ ನಮ್ಮ ಯೂನಿವರ್ಸಿಟಿರು ನಾವಿಲ್ಲಿ ಇವತ್ತು ಬಂದಿದ್ದೀವಿ. ಗಿಣ್ಣಾಲ್ನ ಕ್ಯಾಪ್ಸೂಲ್ ಮಾಡೋದು ಹೆಂಗೆ, ಸಾಮಾನ್ಯ ರೈತ ಅದನ್ನು ಮಾಡ್ಬೋದಾ ಅಂತ? ಸಾಮಾನ್ಯ ರೈತರು ಮಾಡಬೇಕಂದ್ರೆ ಆ ಮಷಿನ್ ತಗೋಬೇಕು. ಆ ಮಷಿನ್ ಗಿಣ್ಣಾಲ್ ಹಾಕ್ಬಿಟ್ರೆ ನಿಮಗೆ ಪೌಡ್ರ್ ಬರುತ್ತೆ. ಪೌಡ್ರನ್ನ ಕ್ಯಾಪ್ಸೂಲ್ ರೆಡಿ ಸಿಗ್ತಾವೆ, ಕ್ಯಾಪ್ಸೂಲ್ ತುಂಬಿಟ್ಟು ಮುಗಿದ ಕೆಲಸ. ಫಾರ್ಮರ್ಸು ಮಾರ್ಕೆಟ್ ಫೈಸರೆಲ್ಲ ಮಾಡ್ತಾಯಿದ್ದಾರೆ. ಈಗ ಫೈಸರ್ ಫಾರ್ಮಸ್ಯೂಟಿಕಲ್ ಹಬ್ಬು ಅಲ್ಲಿ ಗುಜರಾತಲ್ಲಿ ಒಂದು ಕ್ಲಸ್ಟರ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ದಾರೆ. ಇನ್ನೂ ನಮ್ಮಲ್ಲಿ ಭಾಳ ಗಿಣ್ಣು ಹಾಲು ಸಿಗುತ್ತೆ. ಅದು ನೆಟ್ವರ್ಕ್ ಮಾಡ್ಕೊಂಡು ಮಾಡಬೇಕು. ಕಷ್ಟದಲ್ಲ, ಎಲ್ಲದಕ್ಕೂ ಕಷ್ಟನೇ. ಒಂದು ಸಹಕಾರ ಸಂಘಗಳು ಈ ಥರದೆಲ್ಲ ಮನ್ಸು ಮಾಡಿದ್ರೆ ಮಾಡ್ಬೋದು. FPO ಮಾಡಬೇಕು. FPOಗೆ ಇವತ್ತು ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿಯವರು ಮೇಕ್ ಇನ್ ಇಂಡಿಯಾ, ಸ್ಟಾರ್ಟಪ್ ಇಂಡಿಯಾ, ಸ್ಟ್ಯಾಂಡಪ್ ಇಂಡಿಯಾ ಎಲ್ಲ ಕೊಡ್ತಾಯಿದ್ದಾರೆ. ನಾನು ನಬಾರ್ಡ್ಗೆಲ್ಲ ಟ್ರೈನಿಂಗ್ ಕೊಡ್ತೀನಲ್ಲ, ನಾನು ಒಂದು ಬ್ಯಾಚ್ಗೆ ಒಂದು 200-300 ಜನ ಐತೆ ಟ್ರೈನಿಂಗ್ ಕೊಟ್ಟು ಬರ್ತೀವಿ. ಅದರಲ್ಲಿ ಒಂದು 20 ಜನರು ಮಾಡ್ತಾರೆ. ಐ ಆಮ್ ಹ್ಯಾಪಿ ಅಂತ. ಒಂದು ಸಹಕಾರ ಸಂಘ ಒಂದು ಮೈಸೂರು ಡಿಸ್ಟಿಕಲ್ಲಿ 2-3 ಮಾಡ್ಕೊಂಡ್ರೆ ಒಂದು ಮಷಿನ್ ಇಟ್ಕೊಂಡ್ರೆ ಸಾಕು, ಎಲ್ಲ ಗಿಣ್ಣಾಲನ್ನ ಪೌಡ್ರ್ ಮಾಡ್ಕೋಬೋದು. ಆಮೇಲೆ ಪ್ರಾಫಿಟ್ ಎಲ್ಲೂ ಶೇರ್ ಮಾಡ್ಕೋಬೋದು. ಒಂದು ಮಿಷಿನಲ್ಲಿ ಎಷ್ಟು ಲೀಟರ್ ಗಿಣ್ಣಾಲ್ನ ಕ್ಯಾಪ್ಸೂಲ್ ಮಾಡ್ಬೋದು? 1 ಗಂಟೆಗೆ 5 ಲೀಟರ್ ತೆಗಿತೆ. ನೀವು ಎಷ್ಟು ಬೇಕಾದ್ರೆ ಓಡಿಸಿ, 24 ಅವರ್ ಓಡ್ತದೆ ಹಂಗೆ. ಓಕೆ, ಅದಕ್ಕೆಲ್ಲ ಮಾರ್ಕೆಟ್ ಇದೆಯಾ ಸರ್ ಈಗ ಮೈಸೂರಲ್ಲಿ, ಕರ್ನಾಟಕದಲ್ಲಿ? ಡೆಫಿನೆಟ್ಲಿ ಮಾರ್ಕೆಟ್ ಇದೆ, ತುಂಬ ಮಾರ್ಕೆಟ್ ಇದೆ. ಇವಾಗೆಲ್ಲ ಈ ಮಾರ್ಕೆಟಿಂಗ್ ಬಂದ್ಬಿಟ್ಟು ಈ ಕಾಮರ್ಸ್ ಬಂದ್ಬಿಟ್ಟು ಇದು ಸೇಲ್ ಮಾಡೋದು ಭಾಳ ಸುಲಭ. ಇವತ್ತು ಒಂದು ಜಿನಿಯನ್ ಪ್ರಾಡಕ್ಟ್ ಬಂದರೆ ಕಣ್ಣು ಮುಚ್ಕೊಂಡು ಓಡುತ್ತೆ. ನಾವು ನಮ್ಮ ಯೂನಿವರ್ಸಿಟಿ ಹೊತ್ತಿಂದ ಗೀ ಮಾಡ್ತಾಯಿದ್ವಿ. ಆ ಗೀನ ಡಿಮ್ಯಾಂಡ್ ಮೀಟ್ ಮಾಡೋಕ್ಕಾಗಲ್ಲ. ನಾವು ನೆನ್ನೆ ಕೂಡ ಮಾಡಿದ್ವಿ. ಇಲ್ಲಿ ಸಮಸ್ಯೆ ಆಗ್ತಾ ಇರೋದು ತುಂಬ ಕಡೆಯಲ್ಲಿ ಅಂತ ಹೇಳಿದ್ರೆ ಅದನ್ನು ಮಾಡಿ ಇದನ್ನು ಮಾಡಿ ಅಂತ ಹೇಳ್ತಾರೆ. ಬಟ್ ಅದನ್ನು ಮಾರ್ಕೆಟ್ ಮಾಡೋ ಟೈಮಲ್ಲಿ ಕೈ ಕೊಟ್ಬಿಡ್ತಾರೆ, ಅಲ್ಲಿ ಲಾಸ್ ಆಗ್ತಾ ಇದೆ ಅನ್ನೋದು. ಅದೇನು ಗೊತ್ತಾ, ಜಿನಿಯನ್ ಪ್ರಾಡಕ್ಟ್ ಕೊಡ್ತಾ ಇಲ್ಲ. ಜಿನಿಯನ್ ಪ್ರಾಡಕ್ಟ್ ಕೊಡಿ, ಓಡ್ತಾ ಇರೋದು ಪ್ರಾಡಕ್ಟ್. ಓಡುತ್ತೆ ಅಂದರೆ ಅಷ್ಟಿಷ್ಟು ಓಡಲ್ಲ, ನಿಮಗೆ ಸಪ್ಲೈ ಮಾಡೋಕ್ಕಲ್ಲ. ಅದು ನನ್ನ ಎಕ್ಸ್ಪೀರಿಯೆನ್ಸು. ನಾವು ನಮ್ಮ ಯೂನಿವರ್ಸಿಟಿಯಿಂದ ಒಂದು 5 kg ಸ್ಟಾರ್ಟ್ ಮಾಡಿದ್ವಿ. ನಾವು 1.5 ಟನ್ ಗೀ ಸೇಲ್ ಮಾಡ್ತೀವಿ. 1.5 ಟನ್ ನನಗೆ ಇವತ್ತು ನನ್ನ ಡಿಪಾರ್ಟ್ಮೆಂಟ್ಲಿ 65 ಲಕ್ಷ ಲಿಕ್ವಿಡ್ ದುಡ್ಡಿದೆ. ಅಷ್ಟು ಅರ್ನ್ ಮಾಡಿದ್ವಿ ನಾವು. ಯಾವ ಮಾರ್ಕೆಟಿಂಗು ಮಾಡಲ್ಲ, ಇಲ್ಲ. ಕ್ವಾಲಿಟಿ ಅಂದರೆ ಓಡ್ತಿರುತ್ತೆ. ಅಲ್ಲ, ಇದರಲ್ಲೂ ಕೂಡ ದೇಸಿ ಹಸುವಿಂದು ಬೇರೆ ಈ ಥರದ್ದೆಲ್ಲ ಹೇಳ್ತಾರೆ, ಎಲ್ಲ ಮಿಕ್ಸ್ ಮಾಡ್ತೀರಾ ಹೆಂಗೆ? ಇದು ಮಿಕ್ಸ್ ಹಾಲು. ನಾನು ದೇಸಿದು ಎಗನೆಸ್ಟ್ ಅಲ್ಲ, ಬಟ್ ದೇಸಿದು ಇಷ್ಟೆಲ್ಲ ಮಾಡೋಕ್ಕೆ ಬರಲ್ಲ. ಆಮೇಲೆ ನೀವು ರಿಯಲ್ ಟೆಕ್ನಿಕಲ್ ಹೋದಾಗ ಫ್ಯಾಟು ಇದು ಬಂದಾಗ ಫ್ಯಾಟೇ, ಬಟ್ ಪ್ರೋಟೀನ್ ಬಂದಾಗ ದೇಸಿ ಒಳ್ಳೆಯದು. ಫ್ಯಾಟ್ಗಿನಲ್ಲಿ ಬಂದಾಗ ದೇಸಿಗೂ ಅದಕ್ಕೂ ನನಗೇನೋ ಗೊತ್ತಿರೋ ಪ್ರಕಾರ ಏನು ಡಿಫ್ರೆನ್ಸ್ ಇಲ್ಲ. ನಾವು ಒಂಥರ ದೇಸಿ ಅಲ್ಲ, ಇದು ಒರ್ಜಿನ್ ಗೀ ಅಂತ ನಾನು ಎಂಡಾರ್ಸ್ ಮಾಡ್ತೀನಿ. ಟ್ರೂ ಗೀ, ನಿಜವಾದ ತುಪ್ಪ ಹೆಂಗಿರಬೇಕು ಹಂಗಿದೆ. ತುಪ್ಪದ ಬಗ್ಗೆ ಭಾಳಷ್ಟು ಚರ್ಚೆ ಆಗ್ತಾ ಇದೆ, ತಿರುಪತಿ ಅದು ಇದೆಲ್ಲ ಸೇರಿ. ಈಗ ನಾನು ನೋಡ್ತೀವಿ 320 ರೂಪಾಯಿಗೆ ತುಪ್ಪ ಕೊಡ್ತಾರಲ್ಲ, ದೇವರು ಕೊಡೋಕ್ಕಲ್ಲ. ನಾವು ಬಿಡಿ, ಇದಕ್ಕೆ ನಮ್ಮದೇನು ಪ್ರಾಫಿಟ್ ಇಲ್ಲ. ನನಗೆ 680 ರೂಪಾಯಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಗುತ್ತೆ. ಅಂದರೆ ಏನು ಪ್ರಾಫಿಟ್ ಇಲ್ಲ. ನಮ್ಮ ಮಷಿನ್ ಫ್ರೀ, ಎಲೆಕ್ಟ್ರಿಸಿಟಿ ಫ್ರೀ, ಎಸ್ಟಾಬ್ಲಿಷ್ಮೆಂಟ್ ಫ್ರೀ, ನಮ್ಮ ಹುಡುಗರೆಲ್ಲ ಫ್ರೀ. ಆದರೆ ನನ್ನ 680 ರೂಪಾಯಿ ನನಗೆ ಕಾಸ್ಟಿಂಗ್ ಆಗ್ತಿದೆ. ನೀವು ಹೆಂಗೆ 300 ರೂಪಾಯಿ 320 ರೂಪಾಯಿ ಸೇಲ್ ಮಾಡಿದೆ ಕಲಬೆರಕೆ ಇರುತ್ತೆ ಅಂತ? ಅದು ಇಂಪಾಸಿಬಲ್, ಸಾಧ್ಯನೇ ಇಲ್ಲ. ಅದೇನಾಗಿದೆಯೋ ದೇವರಿಗೆ ತಿರುಪತಿಗೆ ಗೊತ್ತು. ಸೊ ನಿಜವಾದ ತುಪ್ಪ ಭಾಳ ನಮ್ಮ ಬಾಡಿಗೆಲ್ಲ ಬೇಕು. ಸೊ ನಮ್ಮ ಈ ಕೈ ಕಾಲು ಮೂವ್ಮೆಂಟ್ ಮಾಡ್ತಾವಲ್ಲ, ಇದಕ್ಕೆಲ್ಲ ತುಪ್ಪ ಬೇಕು. ಆಮೇಲೆ ನಮ್ಮ ರಿಪ್ರೊಡಕ್ಷನ್ ಸಿಸ್ಟಮ್ ಚೆನ್ನಾಗಿರ್ಬೇಕಂತ ತುಪ್ಪ ಬೇಕು. ತುಪ್ಪ ಇದು ಅಮೃತ ಇದ್ದಂಗೆ. ಆ ಜನಗಳಿಗೆ ಮಿಸ್ಗೈಡ್ ಮಾಡಿಬಿಟ್ರು. ಓಲ್ಡ್ ಅಮೇರಿಕನ್ FPO ಇದೆಯಲ್ಲ, ಅದಂತೂ ನಮ್ಮನ್ನು ಒಂದು 10 ವರ್ಷ 20 ವರ್ಷ ಡಾರ್ಕ್. ದೇ ಸೆಡ್ ಇದು ದಿಸ್ ಗೀ ವಿಲ್ ಕಾಸ್ ಅಥಿರೋಸ್ಕ್ಲಿರೋಸಿಸ್. ಅಂದರೆ ಅಥಿರೋಸ್ಕ್ಲಿರೋಸಿಸ್ ಅಂದರೆ ಬ್ಲಡ್ ನಿಮ್ಮ ವೆಸಲ್ ಬ್ಲಾಕ್ ಆಗ್ತವೆ. ಇಟ್ಸ್ ಆಲ್ ರಾಂಗ್ ಮಿತ್. ತಪ್ಪು ಹೇಳ್ಬಿಟ್ಟು ನಾವು ಇಟ್ಸ್ ನಾಟ್ ಕರೆಕ್ಟ್.
ತುಪ್ಪ ಸೇವಿಸೋದ್ರಿಂದ ಯಾವುದೇ ರೀತಿ ಅನಾರೋಗ್ಯ ಬರಲ್ಲ, ತಿನ್ಬೇಕಾಗುತ್ತೆ. ನನಗೊಬ್ಬರು ಪ್ರೊಫೆಸರ್ ಇದ್ದಾರೆ, ಅವ್ರು ತಿನ್ಬೇಡಿ, ಕುಡೀರಿ ಅಂತ ಹೇಳ್ತಾರೆ. ತುಪ್ಪ ಕುಡೀರಿ, ಜಟ್ಟಿಗಳು ಕೇಳಬೇಕಾರೆ ತುಪ್ಪ ಕುಡಿತಾರೆ ಅವ್ರು ಯಾವ ಬಿ ಪಿ ಯಾವ ಸ್ಕ್ಲೆರೋಸಿಸ್ ಆಗಲ್ಲ, ಬ್ಲಡ್ ವೆಸಲ್ ಬ್ಲ್ಯಾಕ್ ಆಗಲ್ಲ. ನಮಗೆಲ್ಲ ರಾಂಗ್ ಫೀಡ್ ಮಾಡಿಬಿಟ್ಟಾರೆ. ನಮ್ಮ ಹಳೆ ಕಾಲದ ತುಪ್ಪ ತಿಂತಿರಲ್ವ, ಚೆನ್ನಾಗಿ ತಿಂತಾಯಿದ್ರು, ಏನಾರ ಚೆಂದ ಫಸ್ಟ್ ಕ್ಲಾಸ್ ಇರ್ತಾರೆ. ಸೊ ರಾಂಗ್, ಇಟ್ಸ್ ಆಲ್ ರಾಂಗ್. ನಾನು ವಿತ್ ಅಥಾರಿಟೇಟಲ್ಲಿ ತುಪ್ಪ ತಿನ್ನಿಲ್ಲ. ಈಗ ನಮ್ಮ ಪ್ರೊಫೆಸರ್ ಹೇಳ್ತೀನಿ ತುಪ್ಪ ಕುಡೀರಿ ಅಂತ ಹೇಳ್ತೀನಿ. ತುಪ್ಪ ಇಸ್ ವೆರಿ ಗುಡ್ ಆ್ಯಕ್ಚುಲಿ. ಇದಿಷ್ಟು ನೋಡಿ, ರೈತರು ಹಾಲನ್ನು ತಾವು ಉತ್ಪಾದನೆ ಮಾಡುವಂತಹ ಹಾಲನ್ನು ಒಂದು ಸ್ವಲ್ಪ ಮೌಲ್ಯವರ್ಧನೆ ಮಾಡಿದ್ರೆ, ಅಂದರೆ ಇದು ಕಾಸ್ಟು, ಈ ಮಿಷಿನ್ 2 ಲಕ್ಷ ರೂಪಾಯಿ ಹತ್ತಿರ ಕಾಸ್ಟ್ ಆಗುತ್ತೆ. ಮೌಲ್ಯವರ್ಧನೆ ಮಾಡಿದ್ರೆ ಅದಕ್ಕಿಂತ 30, 40, 50 ಪಟ್ಟು ಹೆಚ್ಚಿನ ಇನ್ಕಮನ್ನು ಪಡಿಬಹುದು ಅನ್ನುವಂತಹ ಮಾತಿನ ಪ್ರೊಫೆಸರ್ಗಳು ಹೇಳಿದರು. ಮತ್ತು ವಿದ್ಯಾರ್ಥಿಗಳು ಕೂಡ ಪ್ರತ್ಯಕ್ಷವಾಗಿ ತೋರಿಸಿದ್ರು. ಅಂದರೆ ಈ ಮಿಷಿನ್ಗಳನ್ನು ಇಟ್ಕೊಂಡ್ರೆ ಒಂದು ಸಹಕಾರ ಸಂಘ, ಹಳ್ಳಿಗಳಲ್ಲಿ ಸಹಕಾರ ಸಂಘಗಳು ಇವೆಲ್ಲ ಸೇರ್ಕೊಂಡು ಇಟ್ಕೊಂಡ್ರೆ ಒಳ್ಳೆ ಲಾಭ ಮಾಡ್ಬೋದು, ಉದ್ಯೋಗ ಅವಕಾಶವನ್ನು ಪಡ್ಕೋಬಹುದು ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಕೆಂಡಗಣ್ಣ, ಜಿ ಬಿ ಸರ್ಗೂರು, ಇಂಡಿಯನ್ ಟಿವಿ, ಮೈಸೂರು.